ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಕ್ಷಿತಾ ಶಿವಕುಮಾರ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಿವ ಅವರು ಡ್ಯೂಟಿಯಿಂದ ಇನ್ನೂ ಬಂದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ಬೆಳಗ್ಗೆಯಿಂದ ಸ್ವಲ್ಪ ಕಷ್ಟ ಆಯಿತು ಟೈಮ್ ಸ್ಪೆಂಡ್ ಮಾಡೋದು ಇವತ್ತು. ನಮ್ಮ ವಿವರ್ಸ್ ಎಲ್ಲ ಸುಮಾರು ದಿನದಿಂದ ಕೇಳ್ತಾ ಇದ್ರಿ, ಏನಂದರೆ ನಂದು ಲಾಂಗ್ ಹಾರ ಮತ್ತು ನೆಕ್ಲೆಸ್ ಡಿಸೈನ್ಸ್ ತೋರಿಸಿ ಅಂತ. ಫೈನಲಿ ಇವತ್ತು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಲಾಂಗ್ ಹಾರ ನೆಕ್ಲೆಸ್ ಎರಡೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ನೋಡಿ ಫ್ರೆಂಡ್ಸ್, ಡ್ಯೂಟಿಯಿಂದ ಈಗ ಬಂದಿದ್ದಾರೆ. ಇಷ್ಟು ದಿನ ಒಂದು 6 ಗಂಟೆ 7 ಗಂಟೆಗೆ ಬರ್ತಾಯಿದ್ರು. 6 ಗಂಟೆಗೆ ಬರ್ತಾಯಿದ್ರು, ಒಂದು 5:30 6 ಗಂಟೆಗೆ. ಈಗ 7 ಗಂಟೆಗೆ ಬಂದಿದ್ದಾರೆ. 1 ಅವರ್ ಲೇಟಾಗಿ ಬಂದಿದ್ದಾರೆ. ಹೊರಗಡೆ ಆರಾಮಾಗಿ ಕೂತಿದ್ದೀರಾ, ಒಳಗಡೆ ಶೆಕೆ, ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ. ಹೊರಗಡೆ ಕೂತ್ಕೊಂಡ್ರೆ ಸೊಳ್ಳೆ, ಒಳಗಡೆ ಕೂತ್ಕೊಂಡ್ರೆ ಶೆಕೆ. ಪರಿಹಾರ ಏನು ಗಾಯ್ಸ್? ಏನು ಹೊರಗಡೆ ಒಂದು ಸ್ವಿಚ್ಗೆ ಗುಡ್ ನೈಟ್ ಹಾಕೊಂಡು ಕೂತ್ಕೊಬಿಡ್ಬೇಕು. ಪರಿಹಾರ ಏನು ಅಂದರೆ ಇಲ್ವಾ ಒಳಗಡೆ ಫ್ಯಾನ್ ಹಾಕೊಂಡು ಕೂತ್ಕೋಬೇಕಷ್ಟೆ. ಗಾಳಿನ ಒಂಥರ ಒಂದು 10 ನಿಮಿಷ ಚಂದ, ಹೋಯ್ತಾ 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 ಅದು ಹೀಟ್ ಆದಂಗೆ ಆಗ್ಬಿಡುತ್ತೆ. ನಿಮ್ಗೆ ಇಷ್ಟ ಅಲ್ವಾ ಫ್ಯಾನ್ ಗಾಳಿ? ಇಷ್ಟ ಅಲ್ಲ, ಇನ್ನೇನು ಆಪ್ಷನ್ ಇಲ್ವಲ್ಲ ಅನ್ನೋದಷ್ಟೇ. ಆ್ಯಕ್ಚುಲಿ ಹೆಂಗೆ ಅಂದರೆ ನಮಗೆ ಫ್ಯಾನ್ ಇಲ್ಲ ಅಂದರೆ ಆಗಲ್ಲ, ರಕ್ಷಿತಿನ ಫ್ಯಾನ್ ಅಂದರೆ ಆಗಲ್ಲ. ಅದು ಎಷ್ಟೊಂದು ಸಲ ಹೇಳಿದ್ದೀವಿ ವಿಡಿಯೋದಲ್ಲಿ ವ್ಯೂವರ್ಸಿಗೆ. ಏನು ಮಾಡೋಕ್ಕಾಗಲ್ಲ ಶೆಕೆ ಟೈಮಲ್ಲಿ. ನಮ್ಮ ಕಷ್ಟ ಯಾರಿಗೆ ಹೇಳುವ. ಮತ್ತೆ ಇನ್ನೇನು ಸಮಾಚಾರ? ಇವತ್ತು ಫಿಲಮ್ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಾ? ಹೌದು ಫ್ರೆಂಡ್ಸ್, ನಾನು ಫಿಲಮ್ ಕರ್ಕೊಂಡು ಹೋಗ್ತೀನಿ, ಬೇಗ ಬಂದರೆ ಅಂತ ಹೇಳಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಯುವರ್ ಬ್ಯಾಡ್ ಲಕ್, ಲೇಟಾಗಿ ಬಂದಿದ್ದೀರಾ, ಕರ್ಕೊಂಡು ಹೋಗೋಕ್ಕಾಗಲ್ಲ, ಸಾರಿ. ನಾನೇ ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ನಗದು ಯಾಕೆ? ಇದು ಫ್ಯಾಕ್ಟ್ ಹೇಳ್ತಾ ಇರೋದು ನಾನು. ದಿನಕ್ಕೂ ಕಾಯ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ವಾಕ್ ಹೋಗ್ತಾ ಇದ್ದೀವಿ. ನೈಟ್ ಊಟ ಎಲ್ಲ ಮಾಡಿಕೊಂಡು, ಸ್ವಲ್ಪ ಬೇಗ ಊಟ ಆಗಿದೆ ಅಲ್ವಾ? ಹೌದು, ಬೇಗ ಊಟ ಆಗಿದೆ. ಇದೇ ಟೈಮ್ಗೆ ಪ್ರಾಪರ್ ಊಟ ಟೈಮು ಅಂತಂದರೆ 8 o'clock to 8:30. ಅಮ್ಮನೇ ಏನಾಗ್ಬಿಡುತ್ತೆ ಅಂದರೆ ಯೂಶಲಿ ಮ್ಯಾಕ್ಸಿಮಮ್ 9 ಮೇಲೇ ಊಟ, 9:30 ಆಗಿಬಿಡುತ್ತೆ. ಇದು ಪ್ರಾಪರ್ ಟೈಮು. ಹಿಂಗಾದರೆ ನೋಡಿ ಮಲ್ಕೊಳ್ಳೋವರೆಗೂ ಆರಾಮಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ತಿನ್ಕೊಂಡು ದಡ 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 ಅಂತ ನೀವು ಅರ್ಜೆಂಟಲ್ಲಿ ತಿನ್ಕೊಳ್ಳೋದು, ಓಡ್ಬಿಡೋದು ಫ್ರೆಂಡ್ಸ್ ಮಲ್ಕೊಳ್ಳೋಕ್ಕೆ. ಸ್ವಲ್ಪ ಊಟ ಗೀಟ ಮಾಡಿಕೊಂಡು ವಾಕ್ ಮಾಡಿಕೊಂಡು ಅಟ್ಲೀಸ್ಟ್ ಕೂತ್ಕೊಂಡು ಇವು ಮಾತಾಡಿಕೊಂಡು ಎಷ್ಟು ಮಲ್ಕೊಳ್ಳೋವರೆಗೂ ಎಷ್ಟೊಂದು ಟೈಮ್ ಇರುತ್ತೆ ಅಲ್ವಾ? ಇನ್ಮೇಲಿಂದ ಈ ಥರ ರೊಟೀನ್ ಚೇಂಜ್. ಓಕೆ ಬಾಸ್. ಯೂಶಲಿ ರೈಟ್ ಸೈಡ್ ವಾಕ್ ಹೋಗ್ತಾ ಇದ್ದೀವಿ, ಇವತ್ತು ಲೆಫ್ಟ್ ಸೈಡ್ ಬಂದಿದ್ದೀವಿ. ವಾಕ್ ಅದು ಬೇಸಿಗೆಯಲ್ಲಿ ವಾಕ್ ಹೋಗೋದಂತಾರೆ. ಹೌದು, ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲೆಲ್ಲ ವಾಕ್ ಹೋಗಕ್ಕೆ ಮನ್ಸು ಬರಲ್ಲ. ಈ ಬೇಸಿಗೆಯಲ್ಲಿ ಒಂಥರ ಮನೆ ಒಳಗಡೆ ಬಿಸಿ ಅನಿಸ್ತಾ ಇರುತ್ತೆ, ಒಂಥರ ಆರಾಮಾಗಿ ವಾಕ್ ಹೋಗೋದಂದ್ರೆ ಏನು ಚೆನ್ನಾಗಿರುತ್ತೆ. ಇನ್ನೇನು ಮಳೆ ಸ್ಟಾರ್ಟ್ ಬಿಡಿ, ಹೊರಗಡೆ ಹೋಗೋಕ್ಕಾಗಲ್ಲ, ಏನಿದ್ರು ಒಳಗಡೆನೇ ಇರಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್. ನಾನು ಅವಾಗಲೇ ಹೇಳ್ದಾಗೆ ಲಾಂಗ್ ಹಾರ ಮತ್ತು ನೆಕ್ಲೆಸ್ನ ನಿಮಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಅವತ್ತಿಂದ ಅದು ಮಾತ್ರ ತೋರಿಸಲ್ಲ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾಯಿದ್ರು. ಎಲ್ಲನೂ ಹೇಳ್ತೀರಾ ಲಾಂಗ್ ಹಾರ ನೆಕ್ಲೆಸ್ ತೋರಿಸ್ಬೇಡಿ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ಅದಕ್ಕೆ ಇವತ್ತು ತೋರಿಸ್ಬಿಡೋಣ ಅಂತ ಫೈನಲಾಗಿ ನಿಮಗೆ ಡಿಸೈನ್ ಹೇಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿರ್ತೀರಾ ರೀಲ್ಸಲ್ಲೆಲ್ಲ, ಬ್ಲಾಗಲ್ಲೆಲ್ಲ ಅದು ಕಂಪ್ಲೀಟಾಗಿ ನೀಟಾಗಿ ಕಾಣಿಸಿರಲ್ಲ. ಎಷ್ಟೊಂದು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದಾಗ ನೀಟಾಗಿ ಕಾಣಿಸಿರುತ್ತೆ, ಫೋಟೋಸಲ್ಲಿ ಕಾಣಿಸಿರುತ್ತೆ, ಮತ್ತು ಬ್ಲಾಗಲ್ಲೂ ಯೂಟ್ಯೂಬಲ್ಲಿ ಬ್ಲಾಗ್ ಹಾಕ್ತಾ ಇದ್ನಲ್ಲ ಆವಾಗಲೂ ನೋಡಿರ್ತೀರ. ನೋಡಿಲ್ದಿರೋರಿಗೆ ನಾನು ತೋರಿಸ್ತಾ ಇದ್ದೀನಿ. ಫಸ್ಟು ನೆಕ್ಲೆಸ್ ತೋರಿಸ್ಬೋಣ. ನೆಕ್ಲೆಸ್ ಫ್ರೆಂಡ್ಸ್, ಇದೇ ನನ್ನ ನೆಕ್ಲೆಸ್ ಡಿಸೈನ್ ನೋಡಿ ಹೇಗಿದೆ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ನಾನು ಆ ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ನಾನು ಕೊಟ್ಟಿದ್ದೆ, ಈ ಥರ ಡಿಸೈನ್ ಮಾಡಿಕೊಡಿ ಅಂತ.
ಲಾಂಗ್ ಹಾರ ಸೇಮ್ ಅದೇ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಬಟ್ ನೆಕ್ಲೆಸ್ ಏನಾಗಿದೆ ಅಂತಂದರೆ ನಾನೇ ಇದನ್ನು ಚೇಂಜ್ ಮಾಡಿ ಅಂತ ಹೇಳಿದೆ. ಬಟ್ ಆ ಫೋಟೋಲಿ ನನಗೆ ನೆಕ್ಲೆಸ್ ಅಷ್ಟು ಇಷ್ಟ ಆಗಿರಲಿಲ್ಲ. ಅದಕ್ಕೆ ನಾನೇ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿ ಅಂತ ಹೇಳಿದೆ. ನನಗೆ ನಿಜವಾಗ್ಲೂ ನಾನು ಪರ್ಟಿಕ್ಯುಲರಾಗಿ ಇದೇ ಥರ ಮಾಡಿಕೊಡಿ ಅಂತ ನಾನು ಹೇಳಿರಲಿಲ್ಲ. ಸ್ವಲ್ಪ ಚೇಂಜ್ ಮಾಡಿ ಸ್ವಲ್ಪ ಮ್ಯಾಚಿಂಗ್ ಆಗೋ ಥರ ಮಾಡಿಕೊಡಿ ಅಂತ ಹೇಳಿದೆ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನನಗೆ. ದೀಪಕ್ ಜ್ಯುವೆಲ್ಸ್ ಅದಂತೂ ಹೇಳಂಗೆ ಇಲ್ಲ ಬಿಡಿ, ಎಲ್ಲರಿಗೂ ಗೊತ್ತು. ಹೋಗ್ತಾರೆ ದೀಪಕ್ ಜ್ಯುವೆಲ್ಸ್. ದೀಪಕ್ ಜ್ಯುವೆಲ್ಸ್ ನೆನ್ನೆ ವಿಡಿಯೋ ಅಂತಾನೆ ನೋಡಿದ್ರಲ್ಲ ನಮ್ಮ ವೀವರ್ಸು, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಎಲ್ಲ ಲಕ್ಷ್ಮಿ ಡಿಸೈನ್ಸೇ. ಇದು ಒಂದು ಅಂದರೆ ನೆಕ್ಲೆಸ್ ಏನಂದರೆ ಫ್ರೆಂಡ್ಸ್ ಏನು ಗೊತ್ತಾ, ತುಂಬ ಅಗ್ಲ ಇದ್ದರೆ ಅದೇ ಓವರಾಗಿ ಕಾಣಿಸ್ಬಿಡುತ್ತೆ. ನನಗೆ ಜೊತೆಗೆ ಹಾಕೊಂಡ್ರೆ, ಸಾರಿ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ನಾನೇನೋ ಹೇಳ್ತಾ ಇದ್ದೆ ಅಂದರೆ ಹಾಂ, ಅದು ನೆಕ್ಲೆಸ್ ಏನಾಗ್ಬಿಡುತ್ತೆ, ತುಂಬ ಅಗ್ಲ ಇದ್ಬಿಟ್ರೆ ಸ್ವಲ್ಪ ಓವರಾಗಿ ಕಾಣಿಸ್ಬಿಡುತ್ತೆ. ಇವಾಗ ತುಂಬ ಹತ್ತಿರದವ್ರ ಫಂಕ್ಷನ್ಸಿಗೆ ಏನೋ ಲಾಂಗ್ ಹಾರ ನೆಕ್ಲೆಸ್ ಎರಡೂ ಹಾಕೊಬೇಕು ಅಂತಂದರೆ ಹೆವಿ ಅನಿಸ್ಬಿಡುತ್ತೆ. ಅದಕ್ಕೆ ಇದೊಂಥರ ಮೀಡಿಯಮ್ ಸೈಜು, ಈ ಥರ ಮೀಡಿಯಮ್ ಸೈಜ್ ಮಾಡಿಸ್ಕೊಳ್ಳೋಣ ಅಂತ ನನ್ನ ಒಪಿನಿಯನ್. ಆವಾಗಲಿಂದನೂ ಅದು ಇದೇ ತಲೆಯಲ್ಲಿತ್ತು, ತುಂಬ ದೊಡ್ಡದು ಬೇಡ, ಒಂದು ಲಾಂಗ್ ಹಾರ ಅಟ್ಲೀಸ್ಟ್ ಒಂಚೂರು ದೊಡ್ಡ ಸೈಜ್ ದೊಡ್ಡದಿದ್ರು ಸಿಂಗಲ್ ಹಾಕೊಬೋದು. ಬಟ್ ಎರಡೂ ಹಾಕೊಂಡ್ರೆ ತುಂಬ ಹೆವಿ ಅನಿಸ್ಬಿಡುತ್ತೆ. ಅದಕ್ಕೆ ಈ ಥರ ಡಿಸೈನು. ನಿಮ್ಗೆ ಯಾರಿಗಾದ್ರೂ ಈ ಥರ ಡಿಸೈನ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೀವು ಬೇಕಾದರೆ ಮಾಡಿಸ್ಕೊಬೋದು. ಇಲ್ಲ ರೆಡಿನೂ ಸಿಗುತ್ತೆ ಈ ಥರ ಎಷ್ಟೊಂದು, ರೆಡಿನೂ ತೊಗೊಬೋದು ಫ್ರೆಂಡ್ಸ್. ಬಟ್ ನನ್ನ ಸಜೆಷನ್ ಏನಪ್ಪ ಅಂದರೆ, ರೆಡಿ ಆಲ್ಮೋಸ್ಟ್ ಪ್ರಿಫರ್ ಮಾಡಬೇಡಿ ಅಂತೀನಿ. ನನಗೆ ಗೊತ್ತಿರೋ ಥರ ನಾನು ರೆಡಿ ತೊಗೊಂಡಿರೋ ಗೋಲ್ಡ್ಗೂ ಮಾಡಿಸಿರೋ ಗೋಲ್ಡ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಮಾಡಿಸಿರೋ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ನನ್ನ ಫೀಲಿಂಗ್ಸು. ಎಲ್ಲ ಒಂದೇ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅಂದರೆ ಸ್ವಲ್ಪ ಗಟ್ಟಿ ಮಾಡ್ತಾರೆ ಹೌದು. ನನಗೆ ಗೊತ್ತಿಲ್ಲ, ನನಗೆ ಆಗಿರೋ ಅನುಭವ ಅದು. ಇವಾಗೆಲ್ಲ ಏನಂದ್ರೆ ಲೈಟ್ ವೇಟ್ ಪ್ರಿಫರ್ ಮಾಡ್ತಾರೆ ಎಲ್ಲ ಲೇಡೀಸು. ಅಂದರೆ ಡಿಸೈನ್ಸ್ ಇವಾಗ ಆಂಟಿಕ್ ಡಿಸೈನ್ ಬಂದಿರೋದ್ರಿಂದ ಲೈಟ್ ವೇಟ್ ಪ್ರಿಫರ್ ಮಾಡಿದ್ರೆ ಕಮ್ಮಿ ಗ್ರಾಮ್ಗೆ ಜಾಸ್ತಿ ಚೆನ್ನಾಗಿ ಕಾಣಿಸ್ಬೋದು ಅಂತ. ಡೈಲಿ ಯೂಸ್ಗೆ ಏನು ವೇರ್ ಮಾಡಲ್ವಲ್ಲ ಈ ಥರದ್ರೆಲ್ಲ ಅಂತ ಲೈಟ್ ವೇಟ್ ಪ್ರಿಫರ್ ಮಾಡ್ತಾರೆ. ಕಡಿಮೆ ವೇಟ್ಗೆ ಚೆನ್ನಾಗಿ ದೊಡ್ಡದಾಗಿ ಕಾಣೋ ಥರ ಫೀಲ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ಡೆಫಿನೆಟ್ಲಿ ಎಷ್ಟು ಗ್ರಾಮು ಅಂತ ಕೇಳ್ತೀರಾ. ಇದು ಬಂದು 20 ಗ್ರಾಮ್ಸ್ ನೆಕ್ಲೆಸ್ ಬಂದು 20 ಗ್ರಾಮ್ಸ್ ಇದೆ. ತಿಕ್ಕಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಪರ್ಸ್ನಲಾಗೂ DM ಮಾಡಿದ್ರು. ನನ್ನೊಂದು ಮದುವೆ ಇದೆ, ನಮ್ಮ ಅಣ್ಣಂದು ಯಾರ್ದು ಮದುವೆ ಇದೆ, 2-3 ಜನ ಮದುವೆ ಇದೆ, ಅದು ಈ ಡಿಸೈನೇ ಮಾಡಿಸ್ಕೊಬೇಕು, ಪ್ಲೀಸ್ ಫೋಟೋ ಕಳಿಸಿ ಅಂತ. ನನಗೆ ಫೋಟೋ ಕಳ್ಸೋಕ್ಕಾಗಲಿಲ್ಲ ಪರ್ಸ್ನಲಾಗಿ, ಅದಕ್ಕೆ ಇಲ್ಲೇ ತೋರಿಸ್ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ನೆಕ್ಸ್ಟ್ ಲಾಂಗ್ ಹಾರ ತೋರಿಸೋಣ. ಗೈಸ್, ನನ್ನ ಲಾಂಗ್ ಹಾರ ಇದೆ. ಲಾಂಗ್ ಹಾರ ಲಾಂಗ್ ಆಗಿದೆ. ಲಾಂಗ್ ಹಾರ ಅಂದರೆ ಲಾಂಗ್ ಅಲ್ವಾ? ನೋಡಿ ಫ್ರೆಂಡ್ಸ್, ಇದೆ ನನ್ನ ಲಾಂಗ್ ಹಾರ. ಓಪನ್ ಮಾಡಿ ತೋರಿಸ್ಬಿಡ್ತೀನಿ, ಇಟ್ಕೊಡಿ. ಇದು ಸೇಮ್ ಎರಡು ಲಕ್ಷ್ಮಿ ಡಿಸೈನ್ ಎಲ್ಲ. ಎರಡು ಲಕ್ಷ್ಮಿ ಡಿಸೈನ್, ಎಲ್ಲ ಬಳೆನೂ ಲಕ್ಷ್ಮಿ ಡಿಸೈನ್, ಪೂರ್ತಿ ಸೆಟ್ ಲಕ್ಷ್ಮಿ ಡಿಸೈನ್. ನನಗೆ ಏನಂದರೆ, ನನಗೆ ಜಾಸ್ತಿ ನನಗೆ ಕರೆಕ್ಟಾಗಿ ತುಂಬ ಇಷ್ಟ ಆಗಿದ್ದು ಅಂದರೆ ಲಾಂಗ್ ಹಾರ. ನಮ್ಮ ಮನೆಯವ್ರಿಗೆಲ್ಲನೂ ಇಷ್ಟ ಆಗಿದೆ. ಬಟ್ ನಾನು ಹೆಂಗೆ ಡಿಸೈನ್ ಕೊಟ್ಟಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ. ಆಮೇಲೆ ಇದು ಬಂದು ಎಷ್ಟು ಗ್ರಾಮ್ ಇದೆ ಅಂದರೆ 50 ಗ್ರಾಮ್ಸ್ ಇದೆ ಕರೆಕ್ಟಾಗಿ. ಅದು 20, ಇದು 50 ಗ್ರಾಮ್ಸ್ ಇದೆ. 50 ಗ್ರಾಮ್ಸ್ಗೆ ಇನ್ನೂ ಕೆಲವರು ಏನು ಮಾಡ್ತಾರೆ, ತುಂಬ ಅಗಲ ಮಾಡಿಸ್ಕೊತಾರೆ. ಅದೇನಂತಂದರೆ ಜಾಸ್ತಿ ದಿನ ಅಷ್ಟೊಂದು ಹಾಕ್ಕೊಳ್ತಾ ಇದ್ರೆ ಸ್ವಲ್ಪ ಬೆಂಡ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ತುಂಬ ಅಗಲ ಬೇಡ ಅಂತ ಮೀಡಿಯಮ್ ಸೈಜಲ್ಲೇ ನಾನು 50 ಗ್ರಾಮ್ಸಿಗೆ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ಡಾಲರ್ ಸಖತ್ತು ದೊಡ್ಡದಿದೆ. ಇದು ಲಕ್ಷ್ಮಿ ಡಿಸೈನ್ ನೋಡ್ತಾ ಇದ್ರಲ್ಲ. ಆಮೇಲೆ ಯಾರೋ ಹೇಳ್ತಾ ಇದ್ರು ನನಗೆ, ಎಲ್ಲೋ ಕೇಳಿದ ನೆನಪು, ಗೋಲ್ಡನ್ನ ಮಾಡಿಸ್ಕೊಂಡ್ರೆ ಗ್ರೀನ್ ಹರಳಿರೋದನ್ನ ಮಾಡಿಸ್ಕೊಂಡ್ರೆ ಒಳ್ಳೇದಂತೆ ಅಂತ. ನನಗಿಷ್ಟ ಆ್ಯಕ್ಚುಲಿ ಗ್ರೀನ್ ಹರಳಿರೋದು ಇಷ್ಟ, ಅದಕ್ಕೋಸ್ಕರ ನಾನು ರಿಂಗ್, ನಂದು ಇಯರ್ ರಿಂಗ್ಸ್ ಚೆನ್ನಾಗಿ ಕಾಣುತ್ತೆ. ಅದು ಗ್ರೀನ್ ಹರಳಿ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ ಅದು. ನಂದು ಗ್ರೀನ್. ನಾನು ವೀವರ್ಸಿಗೆ ನಾನು ಬ್ಲಾಗ್ ಮಾಡಿದ್ದೀನಿ, ನಾನು ಬ್ಲಾಗ್ ನೋಡಿರಲ್ವೋ ಗೊತ್ತಿಲ್ಲ. ಇದು ಬಂದು ನನ್ನ 8th ಸ್ಟ್ಯಾಂಡರ್ಡ್ ಇಯರಿಂಗು. 8th 9th ರೆಡಿ ತಂದಿರೋದು. ಪ್ರಕಾಶ್ ಜ್ಯುವೆಲ್ಸ್ ಇದೆಯಲ್ಲ,
ವಿಶಾಲ್ ಮಠ ಅಪೋಸಿಟ್ ಅಲ್ಲಿ ತಗೋಬೋದಿದ್ದು ನಮ್ಮ ಮಮ್ಮಿ ಇದು 8th 9th ಅಲ್ಲ ಸುಮಾರು ವರ್ಷಗಳ ಹಿಂದೆ. ಹಾಗೆ ಯಾರಾದರೂ ನೀವು ಮದುವೆಗೆ ಏನಾದರೂ ಒಂದು ಸ್ಪೆಷಲ್ ಮದುವೆ ಒಂಥರ ಸ್ಪೆಷಲ್ ಅಲ್ವಾ, ಅವಾಗ ಏನಾದರೂ ನೀವು ಜ್ಯುವೆಲ್ಸ್ ಮಾಡಿಸ್ಕೊಬೇಕು ಅಂದರೆ ಫ್ರೆಂಡ್ಸ್ ಗ್ರೀನ್ ಹರಳು ಮಾಡಿಸ್ಕೊಳ್ಳೋದನ್ನ ಪ್ರಿಫರ್ ಮಾಡಿ ಅಂತ ನಾನು ಆ್ಯಕ್ಚುಲಿ ನನಗೆ ಗೊತ್ತು. ಸ್ವಲ್ಪ ಡಾರ್ಕ್ ಇರೋರ್ಗಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅಂದರೆ ಅದು ಚೆನ್ನಾಗಿ ಕಾಣಿಸೋದು ಒಂದು ಸೆಕೆಂಡ್ರಿ, ಏನೋ ಒಂದು ಒಳ್ಳೇದಂತೆ ಗ್ರೀನ್ ಹರಳು ಮಾಡಿಸ್ಕೊಂಡ್ರೆ ಅಂತ ಅಂತಾರೆ. ವೈಟ್ ಹರಳಿದ್ರೆ ಎದ್ದು ಕಾಣಿಸೋದಿಲ್ಲ, ಗ್ರೀನ್ ಹರಳಿದ್ರೆ ಒಂಥರ ಎದ್ದು ರೆಡ್ ತುಂಬಾ ಹೈಲೈಟ್ ಆಗಿ ಕಾಣಿಸಲ್ಲ ಅಲ್ವಾ, ಗ್ರೀನ್ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ. ನಿಮಗೂ ಯಾರಿಗಾದ್ರೂ ಈ ಥರ ಡಿಸೈನ್ಸ್ ಏನಾದರೂ ನಿಮಗೆ ಬೇಕು ಅಂದರೆ ಗೈಸ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಎಲ್ಲೂ ಇದು ಚೆನ್ನಾಗಿಲ್ಲ ಅನ್ನೋದೇ ಇಲ್ಲ, ತುಂಬ ಇಷ್ಟ ಆಗಿದೆ ನನಗೆ ಡಿಸೈನ್ಸ್ ಎಲ್ಲ. ಕಂಪ್ಲೀಟಾಗಿ ನೀವು ಏನು ಲಾಂಗ್ ಹಾರ ನೆಕ್ಲೆಸ್ ತೋರಿಸಿಲ್ಲ ಅಂತ ನಮ್ಮ ವ್ಯೂವರ್ಸ್ ಎಷ್ಟೊಂದು ದಿನದಿಂದ ಕೇಳ್ತಾ ಇದ್ರು. ಇವಾಗ ನನ್ನ ಹತ್ರ ಏನೇನಿದೆ ಅದೆಲ್ಲ ಒಂದೊಂದಾಗಿ ತೋರಿಸ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇಷ್ಟೇ ಫ್ರೆಂಡ್ಸ್ ತೋರ್ಸಕ್ಕಿರೋದು ಅಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಇವತ್ತಿನ ಒಂದು ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.